ಬ್ರಹ್ಮಿ ವರಸತೋಜಾತ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ನಡೆದಿರ್ತಕ್ಕಂತಹ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಮ್ಮ BEd ವಿದ್ಯಾರ್ಥಿಗಳು, ಯಾಕಂದ್ರೆ ಎಷ್ಟು ಕೆಲಸ ಕಾರ್ಯದ ಒತ್ತಡ ಇರುತ್ತೆ ಅಂತ ನಮಗ್ ಗೊತ್ತು, ನಿಮ್ಗೆ ಗೊತ್ತು. ಆ ಒತ್ತಡದ ಮಧ್ಯೆಯೂ ಕೂಡ 4 ಜನ ಪ್ರಶಿಕ್ಷಣಾರ್ಥಿಗಳು ಬ್ಲಡ್ ಡೊನೇಟ್ ಅನ್ನ ಮಾಡಿದಿರಿ. ಅದೊಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ವಿದ್ಯಾರ್ಥಿಗಳ ಹೆಮ್ಮೆ ಏನು ಅಂದ್ರೆ ಕೇವಲ ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳ ಪಾಲಕರು ಕೂಡ ಒಬ್ರು ಅಲ್ಲಿ ಹಾಜರಾಗಿ ಬ್ಲಡ್ ಅನ್ನ ಕೊಟ್ಟರು. ಅವರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ನಾವಷ್ಟೇ ಬರೋದಲ್ಲ, ನಮ್ಮ ಜೊತೆಗೆ ಯಾರಾದ್ರೂ ಅವ್ರನ್ನೂ ಕರ್ಕೊಂಡ್ ಬರ್ತೀವಲ್ಲ, ಅದು ಬಹಳ ವಿಶೇಷವಾಗಿದ್ದು ಅಂತ ಹೇಳಿ. ಹೀಗಾಗಿ ರೆಡ್ ಕ್ರಾಸ್ ಅನ್ಕೊಂಡಿದೀವಲ್ಲ, ಅದಕ್ಕೆ ನಾವು ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ, ಸಮಾಜದಲ್ಲಿ ಏನಾದ್ರೂ ಆರೋಗ್ಯಕರವಾದ ತೊಂದರೆಗಳಾದಾಗ, ಸರ್ ಹೇಳ್ತಾ ಇದ್ರು, ನಾವು ರೆಡ್ ಕ್ರಾಸ್ ವತಿಯಿಂದ ವೀಲ್ ಚೇರ್ ಕೊಟ್ಟಿದ್ದೀವಿ, ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ದಾವಣಗೆರೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದೀವಿ, ಇನ್ನೂ ಇಲ್ಲಿ ಈ ಜಿಲ್ಲೆಯಲ್ಲಿ ಆರ್ಗನೈಸ್ ಆಗ್ಬೇಕು ಅಂತ ಹೇಳಿ ನಾನು ನಿನ್ನೆ ಅನ್ನಪೂರ್ಣ ಸದಾಶಿವ ಅಂತ ಹೇಳಿ ರಾಜ್ಯ ಮಟ್ಟದ ಸೆಕ್ರೆಟರಿ ಅವರು ಕೂಡ ಇದ್ದಾರೆ. ಅವರು ಈ ಜಿಲ್ಲೆಗೂ ಕೂಡ ಅವರು ರೆಪ್ರೆಸೆಂಟೇಟಿವ್, ಅವರು ಕೂಡ ಅವರು ಇವತ್ತು ಈ ಸಂದರ್ಭದಲ್ಲಿ ಬರ್ತೀನಿ ಅನ್ನೋ ಪ್ರಯತ್ನ ಇತ್ತು. ಆದ್ರೆ ಬೇರೆ ಕಾಲೇಜಲ್ಲಿ ಕಾರ್ಯಕ್ರಮ ಅಡ್ವಾನ್ಸ್ ಬುಕಿಂಗ್ ಆಗಿರೋದ್ರಿಂದ ಮುಂದಿನ ಕಾರ್ಯಕ್ರಮ ಬರ್ತೀನಿ ಅಂತ ಕೂಡ ವಾಗ್ದಾನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ರೆಡ್ ಕ್ರಾಸ್ ನ ಪ್ರಿನ್ಸಿಪಲ್ಸ್ ನ ಮುಂದೆ ಹೇಳ್ತಾರೆ, ಅಲ್ಲಿ ಏನ್ ವಿಶೇಷವಾಗಿ ಅಂದ್ರೆ ಮಾನವೀಯತೆ ಬಹಳ ಮುಖ್ಯ. ಸ್ವತಂತ್ರತೆ ಇರ್ಬೋದು, ಮಾನವೀಯತೆ ಇರ್ಬೋದು, ಇನ್ನೂ ಹಲವಾರು ಇದಾವೆ. ಅವ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಇಲ್ಲಿ ವಿಶೇಷ ಇಷ್ಟೇ, ನಿಸ್ವಾರ್ಥ ಸೇವೆ, ಯಾವುದೇ ಫಲಾಪೇಕ್ಷೆಗಳನ್ನ ಇಟ್ಟುಕೊಳ್ಳದೆ ಸೇವೆಯನ್ನ ಸಲ್ಲಿಸೋದೇ ರೆಡ್ ಕ್ರಾಸ್. ಅದರಿಂದ ಯಾವುದೇ ಫಲವನ್ನು ನಾವು ನಿರೀಕ್ಷೆ ಮಾಡಲೇಬಾರದು. ಇವತ್ತು ಹೋಗಿ ನೀವು ಯಾರಿಗಾದ್ರೂ ಸಹಾಯ ಮಾಡ್ತೀರಿ ಅಂತಂದ್ರೆ ಯಾವ ನಿರೀಕ್ಷೆನೂ ಮಾಡಬಾರದು. ಇದು ರೆಡ್ ಕ್ರಾಸ್ ನ ಪ್ರಮುಖ ಕಾರ್ಯ ಏನು ಅಂದ್ರೆ, ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಗಾಯಗೊಂಡಿರ್ತಾರೆ, ಏನು ತೊಂದರೆ ಆಗಿರ್ತದೆ. ನೋಡ್ರಿ, ಇನ್ನೊಂದು ವಿಶೇಷ ಐತಿ. ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ರೆಡ್ ಕ್ರಾಸ್ ನ ಕಾರ್ಯಕರ್ತರು ಹೋಗಬಹುದು, ಬೇರೆದವರಿಗೆ ಅವಕಾಶ ಇಲ್ಲ. ಆದ್ರೆ ಯುದ್ಧ ನಡೆಯುವ ಬೇರೆ ಬೇರೆ ದೇಶಗಳು ರೆಡ್ ಕ್ರಾಸ್ ಕಾರ್ಯಕರ್ತರ ಮೇಲೆ ಗುಂಡು ಹಾರಿಸುವಾಗಿಲ್ಲ. ಅಲ್ಲಿ ಇವರು ಬೇರೆ ಉದ್ದೇಶ ಇಟ್ಕೊಂಡು ಹೋಗಬಾರ್ದು. ರೆಡ್ ಕ್ರಾಸ್ ನ ಕಾರ್ಯಕರ್ತರು ಮುಖ್ಯವಾಗಿ ಅಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ, ಅವರನ್ನ ಉಳಿಸ್ಲಿಕ್ಕೆ ಹೋಗ್ತಕ್ಕಂತ ಕೆಲಸ. ಇಡೀ ರೆಡ್ ಕ್ರಾಸ್ಗೆ ಅದು ಒಂದು ಅವಕಾಶ ಇರ್ತಕ್ಕಂಥದ್ದು. ಇದು ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ, ಜೊತೆಗೆ ರಕ್ತದಾನದ ಕಾರ್ಯಕ್ರಮ ಇರಬಹುದು, ಜೊತೆಗೆ ಈ ಆಕ್ಸಿಡೆಂಟ್ ಆದಾಗ ಪ್ರಥಮ ಚಿಕಿತ್ಸೆ ಇರಬಹುದು, ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಈ ರೆಡ್ ಕ್ರಾಸ್ ಅಡಿಯಲ್ಲಿ ನಾವು ಹಮ್ಮಿಕೊಳ್ಬಹುದು ಅಂತ ಹೇಳ್ತಾ, ಜೊತೆಗೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಮಹಾಭಾರತದ ಕರ್ಣನ ಹೆಸರು ಕೇಳಿರ್ತೀರಿ. ಕರ್ಣ ಒಂದ್ಸಲ ಹಿಂಗೆ ಸ್ನಾನ ಮಾಡ್ಬೇಕಾದ್ರೆ ಎಣ್ಣೆ ಹಚ್ಕೊಂಡು ಕುಳಿತಿದ್ದ. ಒಬ್ಬ ಬಡ ಬ್ರಾಹ್ಮಣ ಬಂದ, ಕರ್ಣನಿಗೆ ಏನಾದ್ರೂ ದಾನ ಮಾಡೋ ನನಗೆ ತೊಂದರೆ ಆಗಿದೆ ಅಂತ ಹೇಳಿ. ಕರ್ಣ ಎಡಗೈಯಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲಿ ಎಣ್ಣೆ ಇತ್ತು, ಅದೇ ಬಟ್ಲನ್ನ ಕೊಟ್ಬಿಟ್ಟ. ಬ್ರಾಹ್ಮಣ ಅಂದ, ನೀನು ಎಡಗೈಲಿ ಕೊಟ್ಟಿ, ದಾನ ಸರಿ ಇಲ್ಲ ಅಂತ ಹೇಳಿ. ಕರ್ಣ ಅಂದ, ಮನುಷ್ಯನ ಮನಸ್ಸಿದೆಯಲ್ಲ, ಎಡಗೈಯಿಂದ ಬಟ್ಲು ಬಲಗೈ ಬರೋದ್ರೊಳಗಾಗಿ ಬಟ್ಟಲಿನ ಮೇಲೆ ವ್ಯಾಮೋಹ ಬಂದು ಬಿಡಬಹುದು. ನಿನಗೆ ಬಲಗೈ ಎಡಗೈ ಅಂತಲ್ಲ, ಎಡಗೈಯಿಂದ ಬಲಗೈ ಬರೋದ್ರೊಳಗೆ ಮನುಷ್ಯನ ಒಳಗೆ ಮನಸ್ಸೈತಲ್ಲ, ಮನುಷ್ಯನ ಮನಸ್ಸು ಕೋತಿ ಇದ್ದಾಗೆ ಬದಲಾಗಿ ಬಿಡಬಹುದು. ಬದಲಾಗಿರೋ ಮನಸ್ಸಿನಿಂದ ನಿನಗೆ ಕೊಡ್ಲಿಕ್ಕೆ ಆಗದೆ ಇರಬಹುದು. ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ನನ್ನ ಕೈಯಿಂದ ತಗೊಂಡ್ಬಿಡು ಅಂತ. ಅದಷ್ಟೇ ಉದ್ದೇಶ ಹೊರತು ಬೇರೆ ಇಲ್ಲ. ಹಾಗೆ ಜೀವನದಲ್ಲಿ ನಾವು ಯಾವಾಗ ಏನ್ ಅನ್ಸುತ್ತೆ ಸಹಾಯ ಹಸ್ತವನ್ನ ಚಾಚಬೇಕು. ಯಾಕಂದ್ರೆ ಅವತ್ತು ಅಶೋಕ ಮನಸ್ಸು ಮಾಡಿದ್ದಕ್ಕೆ ಕಳಿಂಗ ಯುದ್ಧದ ನಂತರ ಮತ್ತೆ ಯಾವ ಯುದ್ಧವೂ ಆಗ್ಲಿಲ್ಲ. ಬೌದ್ಧ ಧರ್ಮವನ್ನು ಸೇರಿದ್ರು, ಇಡೀ ದೇಶಕ್ಕೆ ಶಾಂತಿ ಸಂದೇಶ ಸಾರಿದ್ರು. ಅಷ್ಟೇ ಅಲ್ಲ, ಹೆನ್ರಿ ಡೊನಾಲ್ಡ್ ಅವರು ಕೂಡ ಇಡೀ ಜಗತ್ತಿಗೆ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಅವರ ಜನ್ಮದಿನವನ್ನು ನಾವು ನೀವೆಲ್ಲ ಇವತ್ತು ಆಚರಿಸ್ತಿದ್ದೀವಿ. ಏನ್ ಹೆಸರು ಅಂದ್ರೆ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ. ಬರೀ ಆಚರಣೆ ಅಂತಲ್ಲ, ಈಗಾಗಲೇ ನಾವು ಅದನ್ನು ಫಸ್ಟ್ ಸ್ಟೆಪ್ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಸರ್ ಕೂಡ ಮಾರ್ಗದರ್ಶನ ಇವತ್ತು ಮಾಡ್ತಾರ ಅಂತ ಅನ್ಕೊಂಡಿದ್ದೀನಿ. ಆ ಮಾರ್ಗದರ್ಶನ ತಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಆ ರೆಡ್ ಕ್ರಾಸ್ ಅಡಿಯಲ್ಲಿ ನಾವು ಆರೋಗ್ಯದ ಕಾರ್ಯಕ್ರಮಗಳಿರ್ಬೋದು. ನೋಡ್ರಿ, ಮನುಷ್ಯನಿಗೆ 2 ರೀತಿಯ ಆರೋಗ್ಯ ಬಹಳ ಮುಖ್ಯ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಅಂತ ಕರಿತೀವಿ. ನೋಡ್ಲಿಕ್ಕೆ ಎಲ್ಲರೂ ಚೆನ್ನಾಗೇ ಇರ್ತೀವಿ, ಆದ್ರೆ ಮನಸ್ಸೊಳಗೆ ಇರ್ತಕ್ಕಂಥ ಹಲವಾರು ರೋಗಗಳಿಗೆ ಕೆಲವೊಂದಕ್ಕೆ ಔಷಧವೇ ಇಲ್ಲ. ಅದಕ್ಕೆ ಔಷಧ ಏನಂದ್ರೆ, ನಮ್ಮೊಳಗಿರುವ ಆತ್ಮಸ್ಥೈರ್ಯ ಮಾತ್ರ ಔಷಧಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರತಿಯೊಬ್ಬರಲ್ಲಿಯೂ ಆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಜೊತೆಗೆ ಕೆಲವೊಂದು ಕಡೆ ನಾವು ಕೇಳಿದೀನಿ, ರೆಡ್ ಕ್ರಾಸ್ ಯೂನಿಟ್ ಇಂದ ಈ ರಕ್ತಹೀನತೆ ಅಂತ ಹೇಳಿ ಆಗ್ತದೆ. ಯಾಕಂದ್ರೆ ಅವರ ಆರೋಗ್ಯವನ್ನೇ ಅವರು ಕಾಪಾಡಿಕೊಳ್ಳಲಾರದಷ್ಟು ನಮ್ಮ ಜನ ಬಹಳ ಹಿಂದುಳಿದಿದ್ದಾರೆ. ಅವರ ಆರೋಗ್ಯವನ್ನ ಕಾಪಾಡಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಏನೇನು ಆಹಾರವನ್ನ ತೆಗೆದುಕೊಳ್ಳಬೇಕಾಗಿದೆ, ಯಾವ ರೀತಿ ಆರೋಗ್ಯಕರ ಬದಲಾವಣೆಗಳನ್ನು ಅವ್ರು ಮಾಡ್ಕೋಬೇಕು ಅಂತ ಹೇಳಿ ನಾವು ತಿಳಿಸಿ ಹೇಳಬೇಕು. ಯಾಕೆಂದ್ರೆ
ಇದು ಸಮಾಜ ಸುಧಾರಣೆಯ ಕೆಲಸ. ಈಗ ನೋಡ್ರಿ, ಬ್ಲಡ್ ಕೊಡ್ತೀವಿ ನಿಜ, ಆದ್ರೆ ಬ್ಲಡ್ ಕೊಡ್ಲಿಕ್ಕೆ ಪ್ರತಿಯೊಬ್ಬರು ಯೋಗ್ಯರಾಗಬೇಕು. ಅಲ್ಲಿ ನಮ್ಮ ರೂಲ್ಸ್ ಇದೆ, ಇಷ್ಟು ತೂಕ ಇರಬೇಕು, ಇಷ್ಟೆಲ್ಲ ಇರಬೇಕು, ಹಿಮೋಗ್ಲೋಬಿನ್ ಇರಬೇಕು. ಅದನ್ನ ನಾವು ಬಲಪಡಿಸ್ಬೇಕು. ಯಾಕಂದ್ರೆ ನೀವು ಮುಂದಿನ ಭವಿಷ್ಯತ್ತಿನ ಶಿಕ್ಷಕರಾಗ್ತೀರಿ. ವಿದ್ಯಾರ್ಥಿಗಳಲ್ಲಿ ಇದನ್ನು ಗಟ್ಟಿಯಾಗಿ ತುಂಬಿದ್ರೆ ಸಮಾಜ ಸ್ವಸ್ಥ ಸಮಾಜ ಆಗಿ ಬದಲಾವಣೆ ಆಗಲಿಕ್ಕೆ ನೀವು ಮುನ್ನಡೆಯನ್ನ ಇಡ್ತೀವಿ ಅಂತ ಹೇಳ್ತಾ, ಬಹುಶಃ ಮುಂದೆ ನಮ್ಮ ರಮೇಶ್ ನಾಯ್ಕ್ ಸರ್ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಕುರಿತು ಹೇಳ್ತಾರೆ ಅಂತ ಹೇಳ್ತಾ, ಜೊತೆಗೆ ನನ್ನ ಪ್ರಾಸ್ತಾವಿಕದಲ್ಲಿ ಇಷ್ಟು ವಿಚಾರಗಳನ್ನ ಹೇಳಿಕ್ಕೆ ನನಗೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾ, ಜೊತೆಗೆ ಒಂದು ವಿಚಾರ ಮತ್ತೊಮ್ಮೆ ಹೇಳೋದು, ಹ್ಯುಮ್ಯಾನಿಟಿ, ಮಾನವೀಯತೆ ಕಡೆಗೆ ನೀವು ನಡೆಯೋಣ. ಬಹುಶಃ ಹೆನ್ರಿ ಡೊಂಟ್ ಅವರು ಏನು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಿ, ಅವರ ಆದರ್ಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೇರೆಯವರಿಗೆ ನಾವು ಮಾದರಿಯಾಗಿ ಬದುಕೋಣ. ಅಷ್ಟೇ ಅಲ್ಲ, ಈಗ ಪ್ರಕೃತಿ ವಿಕೋಪದ ಸಂದರ್ಭಗಳು ಬರ್ತಾವು, ಬೇರೆ ಬೇರೆ ಸಂದರ್ಭಗಳು ಬರ್ತಾವು. ಬಹುಶಃ ಆ ವಿಚಾರದಲ್ಲಿ ನನ್ನ ದೇಶದಂತ ಅದೃಷ್ಟ ದೇಶ ಬೇರೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆ ಗೊತ್ತಾ? ಇವತ್ತು ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದ್ರು ಕೂಡ ಉಕ್ರೇನ್ನ ದೇಶಕ್ಕೆ ಹೋಗಿ ಆ ಟ್ರೈನ್ ಇದೆ, ಅಲ್ಲಿ ಕಾರ್ ಹೋಗಲ್ಲ, ಒಂದು ವಿಶೇಷವಾದ ಟ್ರೈನ್ ಇದೆ. ಯಾಕಂದ್ರೆ ಅಧ್ಯಕ್ಷನ ಭೇಟಿ ಆಗ್ಲಿಕ್ಕೆ, ಆ ಅಧ್ಯಕ್ಷನ ಭೇಟಿ ಆಗ್ಲಿಕ್ಕೆ ನರೇಂದ್ರ ಮೋದಿ ಅವರು ಹೋಗಿ ವಾಪಸ್ ಭಾರತಕ್ಕೆ ಬರ್ತಾರೆ ಅಂತಂದ್ರೆ ಎಷ್ಟು ಗಟ್ಟಿ ಧೈರ್ಯ, ಎಷ್ಟು ಗಟ್ಟಿತನ ಈ ಭಾರತಕ್ಕೆ ಇದೆ ಅನ್ನೋದನ್ನ ನೀವು ಅರ್ಥಕೊಳ್ಬೇಕು ವಿದ್ಯಾರ್ಥಿಗಳೇ. ಹೀಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ಅವರು ವಿಕಾಸ ಏನು 100 ವರ್ಷದ ವಿಚಾರ ಇದೆ, ಅಲ್ಲಿ ಭಾರತವನ್ನು ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದರ ಶಕ್ತಿ ಯಾರು ಅಂದ್ರೆ ಯುವ ಶಕ್ತಿ. ನೀವು ಅದಕ್ಕೆ ಬದ್ಧರಾಗಿರಬೇಕು. ಇವತ್ತು ರೆಡ್ ಕ್ರಾಸ್ ನ ಉದ್ದೇಶ, ಅದರ ಮೌಲ್ಯ ಎತ್ತಿ ಹಿಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇದ್ರದ್ದು ಒಂದು ವಿಚಾರ ಹೇಳ್ಬಿಡ್ತೀನಿ, ಯಾವುದೇ ದೇಶ ತಗೊಳ್ರಿ, ಈ ರೆಡ್ ಕ್ರಾಸ್ ನ ಅಧ್ಯಕ್ಷತೆ ಈ ದೇಶದ ರಾಷ್ಟ್ರಪತಿಗಳು ಇರ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ರಾಜ್ಯಪಾಲರು ಇರ್ತಾರೆ, ಜಿಲ್ಲೆಗೆ ಬಂದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ. ರೆಡ್ ಕ್ರಾಸ್ ಯೂನಿಟ್ಗೆ ಭಾರತದಲ್ಲಿ 1920ರಲ್ಲಿ ಸ್ಥಾಪನೆ ಆಯಿತು, ಕರ್ನಾಟಕದಲ್ಲಿ 1921ರಲ್ಲಿ ಈ ರೆಡ್ ಕ್ರಾಸ್ ಘಟಕ ಸ್ಥಾಪನೆ ಆಯಿತು. ಹೀಗಾಗಿ ಈ ರೆಡ್ ಕ್ರಾಸ್ ನ ಉದ್ದೇಶ, ಮೋಟೋ ಏನು ಐತಲ್ಲ, ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹ್ಯುಮ್ಯಾನಿಟಿ. 7 ಪ್ರಿನ್ಸಿಪಲ್ಸ್ ಸರ್ ಹೇಳ್ತಾರೆ. ಯೂನಿವರ್ಸಿಟಿ